ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸೂರ್ಯ ಮತ್ತು ಮೀನಾ ಅಲ್ಲಿ ಅವರ ಗ್ಯಾರೇಜ್ ಹತ್ರ ಹೋಗಿದ್ದಾರೆ. ಅವರಿಗೆ ಹೊಸ ಕಾರ್ ಕೊಡಿಸಿದ್ದಾರೆ ಒಬ್ಬರು. ಆ ಕಾರನ್ನ ಇವತ್ತು ಅವನ ಬಾಡಿಗೆ ಓಡಿಸ್ಕೊಂಡು EMI ಕಟ್ಕೊಂಡು ಹೋಗೋದು, ಡೌನ್ ಪೇಮೆಂಟ್ ಅವ್ರು ಮಾಡಿರ್ತಾರೆ. ಇವನು ಅವರಿಗೇನೋ ಸಹಾಯ ಮಾಡಿರ್ತಾನೆ. ಹಂಗಾಗಿ ಸೂರ್ಯಂಗೆ ಹೊಸ ಕಾರನ್ನು ಡೌನ್ ಪೇಮೆಂಟಲ್ಲಿ ಕೊಡಿಸಿರ್ತಾರೆ. ಅದನ್ನು EMI ಇವನು ಕಟ್ಕೊಂಡು ಹೋಗೋದು ಅಂತ ಆಗಿರುತ್ತೆ. ಅಲ್ಲಿ ಸೂರ್ಯನ ಫ್ರೆಂಡ್ಸ್ ಎಲ್ಲ ಬಂದು ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆವಾಗ ಇವರಿಬ್ಬರಿಗೂ ಮೀನಾಗೆ ಮತ್ತು ಸೂರ್ಯಂಗೆ ಪ್ರೀತಿ ಹೆಚ್ಚಾಗ್ಬಿಟ್ಟು ಇವರು ಮುತ್ತು ಕೊಡಬೇಕು ಅನ್ನಿಸ್ತಾ ಇರುತ್ತೆ. ತಿರ್ಕೊಳ್ರು ಆ ಕಡೆಗೆ, ನನ್ನ ಡಾರ್ಲಿಂಗ್ ಮುತ್ತು ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಆ ಕಡೆ ತಿರ್ಕೋತಾರೆ. ಅಣ್ಣಂಗೆ ಏನಪ್ಪ ಲವ್ ಆಗಿಬಿಟ್ಟೈತೆ ಅಂತೇಳಿ ಅವಳಿಗೆ ಮುತ್ತು ಕೊಡ್ತಾನೆ. ಆಮೇಲೆ ಅವಳ ಹತ್ರ ಅವನನ್ನು ಮುತ್ತಿಸ್ಕೋತಾನೆ. ಆಮೇಲೆ ಈ ಕಡೆ ತಿರ್ಕೊಳ್ಳಿ ಅಂತ ಹೇಳ್ತಾನೆ. ತಿರ್ಕೊಳ್ತಾರೆ. ಆವಾಗ ಈ ವಿಷಯನೆಲ್ಲ ಮಾತಾಡ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಮತ್ತು ಏನೂ ಪ್ರಾಬ್ಲಮ್ ಇಲ್ದಂಗೆ ಇವತ್ತೇನು ಇಲ್ಲಪ್ಪ ಸದ್ಯ ಆರಾಮು ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾ ಹೂವಿನ ವ್ಯಾಪಾರದಲ್ಲಿ ಅಲ್ಲಿಗೆ ಹೋಗಿರ್ತಾಳೆ. ಹೂವಿನ ವ್ಯಾಪಾರ ಮಾಡಿಕೊಂಡು ಅಲ್ಲಿಗೆ ಹೋಗಿರ್ತಾಳೆ. ಸೂರ್ಯನ ಹತ್ರವ ಮಾತಾಡ್ತಾ ಇರ್ತಾಳೆ. ಸೂರ್ಯ ಡಾರ್ಲಿಂಗ್ ಬಂದ್ಲಲ್ಲ ಅಂತ ಖುಷಿಯಾಗಿ, ಏನು ನನ್ನ ಡಾರ್ಲಿಂಗ್ ಇಲ್ಲಿವರೆಗೆ ಬಂದಿದ್ದು ಅಂತ ಸುಮ್ಮನೆ ಬಂದೆ, ಇವತ್ತು ಬೇಗ ವ್ಯಾಪಾರ ಆಯಿತು ಹಂಗಾಗಿ ಬಂದೆ ಅಂತ ಹೇಳ್ತಾಳೆ. ಹಂಗಾಗಿ ಇಬ್ಬರೂ ತುಂಬ ಖುಷಿಯಾಗಿ ಮಾತಾಡ್ತಿರ್ತಾರೆ. 3 ಜನ ಫ್ರೆಂಡ್ಸು ಕೂಡ ಮಾತಾಡ್ತಾ ಎಲ್ಲರೂ ತುಂಬ ಜಾಲಿಯಾಗಿ ಮಾತಾಡ್ಕೊಂಡಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಫ್ರೆಂಡ್ ಹಿಂಗೆ ಅಂತ ಎಲ್ಲ ಜಾಲಿಯಾಗಿ ಖುಷಿಯಾಗಿ ಮಾತಾಡೋ ಟೈಮಿಗೆ ಅದೇ ಬಿಸ್ನೆಸ್ ಹೇಗೆ ಏನು ಎತ್ತ ಹೀಗೆ ವಿಚಾರಿಸುವಾಗ, ಮತ್ತು ಇವತ್ತಿಂದ ಸೂರ್ಯ ಲಕ್ ಚೇಂಜ್ ಆಗಿದೆ ಸಿಸ್ಟರ್, ಇನ್ನು ಸೂರ್ಯನ ಹಿಡಿಯೋಕ್ಕೆ ಆಗಲ್ಲ ಹಾಗೆ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಇವನು ಎಂಟ್ರಿ ಕೊಡ್ತಾನೆ ಅಲ್ಲಿಗೆ. ಒಬ್ಬ ಕಲ್ಯಾಣಿಗೆ ಇವನು ವಿಷಯ ಹೇಳ್ಬೇಡ, ಕಲ್ಯಾಣಿ ವಿಷಯ ಇವನಿಗೆ ಗೊತ್ತಾಗಿತ್ತು. ಕಲ್ಯಾಣಿಗೆ ವಿಷಯ ಹೇಳ್ಬೇಡ ಯಾರಿಗೂ, ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಅವಳು 10 ಲಕ್ಷ ಮಾತಾಡಿ 3 ಲಕ್ಷ ಕೊಟ್ಟಿದ್ಲಂತೆ. ಇನ್ನು 7 ಲಕ್ಷ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳು ಕೊಟ್ಟಿಲ್ಲ ಅಂತೇಳಿ ಆ ವಿಷಯನ ಇವ್ರಿಗೆ ಹೇಳೋಕ್ಕೆ ಈಗ ಬಂದವನು. ಇವರಿಗಾಗಲೇ ಯಾವಾಗಲೂ ಗೊತ್ತಿದೆ, ವರ್ಷದ ಹಿಂದೆಯೇ ಗೊತ್ತು ಎಲ್ಲ ವಿಷಯನೂ. ಮಗು ಕಲ್ಯಾಣಿದೆ ಅಂತ ಗೊತ್ತು, ಫಸ್ಟ್ ಮದುವೆ ಆಗಿರೋದು ಗೊತ್ತು, ಎಲ್ಲ ಗೊತ್ತು, ಅದು ಕೋರ್ಟಿಗೆ ಹೋಗಿರೋದು ಎಲ್ಲ ಆಗೋಗಿದೆ. ಈಗ ಇವನು ಬಂದವನೇ ಹೇಳೋಕ್ಕೆ, ಸೂರ್ಯ ನಿನ್ನ ಹತ್ರ ಮಾತಾಡಬೇಕು ಪರ್ಸ್ನಲ್ಲಾಗಿ. ಏನು ಮಾತಾಡಬೇಕು, ಮಾತಾಡೋಕ್ಕೆ ಇರಲಿ ಪರವಾಗಿಲ್ಲ ಮಾತಾಡು ಅಂತ ಹೇಳ್ತಾನೆ ಸೂರ್ಯ. ಆವಾಗ ಮಾತಾಡ್ತಾ ಇರ್ತಾನೆ. ಮಾತಾಡೋ ಟೈಮಿಗೆ ಕರೆಕ್ಟಾಗಿ ಹಿಂಗೆ ಕಲ್ಯಾಣಿ ವಿಷಯ ಮಾತಾಡಬೇಕು ಅಂತ. ಕಲ್ಯಾಣಿ ವಿಷಯನ ಏನಪ್ಪ ಅದು? ಕಲ್ಯಾಣಿ ವಿಷಯ, ಕಲ್ಯಾಣಿಗೆ ಮದುವೆ ಆಗಿದೆ, ಮತ್ತು ಅವಳು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು, ಒಂದು ಮಗು ಬೇರೆ ಇದೆ, ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಈಗ ಮೋಸ ಮಾಡಿದಾಳೆ, ಕೊಟ್ಟಿಲ್ಲ ನನಗೆ, ಬರೀ 3 ಲಕ್ಷ ಕೊಟ್ಟವಳೆ, ಇನ್ನು 7 ಲಕ್ಷ ಕೊಟ್ಟಿಲ್ಲ. ಅದಕ್ಕೆ ನೀನು ನನಗೆ ದುಡ್ಡು ಕೊಡಬೇಕು, ನಿನಗೆ ವಿಷಯ ತಿಳಿಸ್ತಿದ್ದೀನಿ, ನೀನು ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾನೆ. ಅವನಿಗೆ ಹೌದಾ ಮಗು ಐತಾ ಅಂತ, ಹೌದು ಮಗು ಐತೆ ಅಂತ ಹೊಸ ವಿಷಯ ಹೇಳ್ದಂಗೆ ಇವನು ಹೇಳಕ್ಕೆ ಬಂದಿದ್ದೇನೆ. ಅದು ಕೋಪ ತರಿಸ್ಬಿಡುತ್ತೆ ಅವರಿಗೆ. ಅಷ್ಟಿಷ್ಟು ಕೋಪ ತರಿಸಲ್ಲ. ಅಲ್ಲಿ ದುಡ್ಡು ಇಸ್ಕೊಳ್ಳುವಾಗ ಬಾಯಿ ಮುಚ್ಕೊಂಡಿದ್ದವನು ಈಗ ಅವ್ರು ದುಡ್ಡು ಖಾಲಿ ಆಯಿತು ಅಂದ ತಕ್ಷಣ, ಅವಳು ಕೊಡಲ್ಲ ಅಂದ ತಕ್ಷಣ ಈ ಕಡೆ ಬಂದಿದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಹೌದಾ, ಕೊಡ್ತೀನಿ ಬಿಡು, ನಾನು ನಿನಗೆ ಸಖತ್ತಾಗೆ ಕೊಡ್ತೀನಿ ದುಡ್ಡು, ಇನ್ನು ಜೀವನದಲ್ಲಿ ನೋಡಿರಬಾರ್ದು ಅಷ್ಟು ದುಡ್ಡು ಕೊಡ್ತೀನಿ ಬಿಡು, ನಿನಗೆ ಕೊಡ್ತೀನಿ ಬಿಡು, ಭಾಳ ದುಡ್ಡು ಕೊಡ್ತೀನಿ, ಇಟ್ಕೊಂಡು ಹೋಗುವಂತೆ, ಎಷ್ಟು ಬೇಕು ದುಡ್ಡು ಅಂತ. ಆಗ ಮೀನಾ ಏನು ಮಾಡ್ತಾಳೆ, ಕಿವಿಲಿ ಹೇಳ್ತಾಳೆ, ಕೊಡ್ರಿ ಇವನಿಗೆ 4 ಸರಿಯಾಗಿ ಅಂತ ಹೇಳ್ತಾಳೆ ಅನಿಸುತ್ತೆ. ಆಮೇಲೆ ಸರಿ ನೋಡೋಣ ತಾಳು ಇನ್ನೇನೇನು ಮಾತಾಡ್ತಾನೆ ಅಂತ ಎಲ್ಲನೂ ಕೇಳ್ಕೋತಾರೆ. ಎಲ್ಲನೂ ಅವ್ನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು, ಅದು ಗ್ಯಾರೇಜ್ ಹತ್ರನೇ ಇವೆಲ್ಲ ಹೇಳಕ್ಕೆ ಬಂದಿದ್ದಾನೆ ಅವನು. ಅದು 2 ವರ್ಷದ ಹಿಂದೆಯೇ 1 ವರ್ಷದ ಹಿಂದೆಯೇ ಇವರಿಗೆಲ್ಲ ಗೊತ್ತಾಗಿರೋ ವಿಷಯನ ಈಗ ಹೇಳೋಕ್ಕೆ ಅಂತ ಬಂದವನೇ. ಕೋಪ ತರಿಸ್ಬಿಡುತ್ತೆ ಇವನಿಗೆ, ಸಿಟ್ಟು ಬಂದುಬಿಡ್ತು ಸೂರ್ಯಂಗೆ. ಫ್ರೆಂಡ್ಸಿಗೆಲ್ಲ ಸಿಟ್ಟು ಬರ್ತಾಯಿದೆ, ವಿಷಯ ಗೊತ್ತಿರೋದನ್ನೇ ಮತ್ತೆ ಹೇಳಕ್ಕೆ ಬಂದವನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಸರಿ ಬಿಡ್ರೋ, ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಕೊಡು ನೀನೇ ಕೊಡು ಅಂತೇಳಿ ಕೊಡಿಸು ಅಂತೇಳಿ ಕೊಡೋಕ್ಕೆ ಹೇಳ್ತಾರೆ. ಆಗ ಕೊಡ್ತೀನಿ ಅಂತ ಹೋಗ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವ್ರು 4 ಜನ ಇಲ್ಲೇ ನಿಂತಿರ್ತಾರೆ. ಅವನು ಸೂರ್ಯ ಅಲ್ಲಿ ಕರ್ಕೊಂಡು ಹೋಗಿ ಆ ಕಡೆ ಚೆನ್ನಾಗಿ ಕೊಡ್ತಾನೆ ಒದೆ. ಅಷ್ಟಿಷ್ಟು ಕೊಡಲ್ಲ, ಮುಟ್ಟು ನೋಡ್ಕೋಬೇಕು ಆ ಥರ ದಡ್ಡ ಬಡ್ಡ ಅಂತ ಸರಿ ಒದೆ ಕೊಟ್ಬಿಡ್ತಾನೆ. ಒದೆ ಕೊಟ್ಟ ಮೇಲೆ
ಇವು ಮೀನಾ ಹೇಳ್ತಾಳೆ ಬೇಕಿತ್ತಾ ಇದು ವಿಷಯ ತಿಳಿಸ್ತೀನಿ ಅಂತ ಹೊಸ್ದಾಗಿ ಬಂದುಬಿಟ್ಟಿದ್ದೀನಿ ನಂಗೆ ಬಂದಿದ್ದಾನೆ ಅವನು ಕೊಡಬೇಕು ವಧೆ ಸರಿಯಾಗಿ ಅವನಿಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ವಧೆ ಕೊಟ್ಟ ಮೇಲೆ ಇವರೆಲ್ಲ ಖುಷಿ ಪಡ್ತಿರ್ತಾರೆ ಕೊಟ್ಟನಲ್ಲ ಸರಿಯಾಗಿ ವಧೆ ಬಿಡು ಅಂತ ಹೇಳ್ಬಿಟ್ಟು ಸಖತ್ತು ಖುಷಿ ಪಡ್ತಿರ್ತಾರೆ ಫ್ರೆಂಡ್ಸ್ ಎಲ್ಲವ. ಆಗ ಸೂರ್ಯ ಹೇಳ್ತಾನೆ, ಈ ವಿಷಯ ಇವಾಗ ಹೇಳಕ್ಕೆ ಬಂದಿದೆಯಾ, ನಮಗೆ ಯಾವಾಗಲೂ ಗೊತ್ತಿದೆ, ನೀನು ಅವತ್ತೇ ಹೇಳಿದ್ದಿದ್ರೆ, ಅವಳ ವಿಷಯ ಗೊತ್ತಾದಾಗಲೇ ಹೇಳಿದ್ದಿದ್ರೆ ಅದಕ್ಕೊಂಥರ ಬೆಲೆ ಇರ್ತಿತ್ತು. ಅದು ಬಿಟ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಈಗ ಬಂದಿದೆಯಾ, ವಿಷಯ ಹೇಳ್ತೀನಿ ದುಡ್ಡು ಕೊಡು ಅಂತೇಳಿ, ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತೇಳ್ಬಿಟ್ಟು ಚೆನ್ನಾಗಿ ಉಗಿತಾನೆ. ಉಗಿದು ಸರಿ ಉಗಿದು ಕಳಿಸ್ತಾರೆ. ಓ ನನ್ನ ವಿಷಯ ಗೊತ್ತಿಲ್ಲ ಅಂದ್ಕೊಂಡು ಬಂದಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಒದೆ ತಿಂದು ಓಡ್ತಾನೆ ಅವನು. ಆಮೇಲೆ ಈ ಕಡೆ ಮೀನಾ ಮತ್ತು ಸೂರ್ಯ ಫ್ರೆಂಡ್ಸು ಎಲ್ಲ ಮಾತಾಡಿಕೊಂಡು ಈಗ ಹೇಳಕ್ಕೆ ಬಂದಿದ್ದಾನೆ ಇವನು ಅಂಥೇಳಿ ಬೈಕೊಂಡು ಇದು ಮಾಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.